ಬಿಜೆಪಿ ಸರ್ಕಾರಕ್ಕೆ ಬೆದರಿಕೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವ ಕೇಂದ್ರ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡಿ ಬಡವರ ಕಣ್ಣೀರು ತರುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ತೊಲಗಿಸಿ ಕಾಂಗ್ರೆಸ್ ಉಪಾಧ್ಯಕ್ಷರು ಈ ದಿನ ಕೇಂದ್ರ ಸರ್ಕಾರದ ಪ್ರತಿಭಟನೆ ಮಾಡ್ತಿದ್ದೀವಿ. ಯಾಕಪ್ಪ ಅಂದ್ರೆ ಪ್ರತಿದಿನ ಜನಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳ ಬೆಲೆಯನ್ನು ತುಂಬಾ ಏರಿಸಿದ್ದಾರೆ. ಗ್ಯಾಸ್ ಬೆಲೆ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇದ್ದಂತ ಮನಮೋಹನ್ ಸಿಂಗ್ ಇದ್ದಂತ ಸರ್ಕಾರದಲ್ಲಿ ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು. ಇವಾಗಿನ ರೈಟ್ ನೋಡಿದ್ರೆ 1050 ರೂಪಾಯಿ ಆಗಿದೆ ಗ್ಯಾಸ್ಗೆ. ಮತ್ತೆ ಪ್ರತಿನಿತ್ಯ ಮನುಷ್ಯರು ಮನೆ ಕಟ್ಟತಕ್ಕಂಥ ಮನೆಗೆ ಗೃಹೋಪಯೋಗಿಗೆ ಬಳಸ್ತಕ್ಕಂಥ ಸಿಮೆಂಟ್ ಬೆಲೆ 250 ರೂಪಾಯಿದಂತ ಸಿಮೆಂಟ್ ಬೆಲೆ ಇವತ್ತು 450 ರೂಪಾಯಿ ಆಗಿದೆ. ಕಬ್ಬಿಣದ ಬೆಲೆ ಅದೇ ರೀತಿ 35 ರೂಪಾಯಿದಂತ ಕೆಜಿ ಕಬ್ಬಿಣ ಬೆಲೆ ಇವತ್ತು 75 ರೂಪಾಯಿ ಆಗಿದೆ. ಅದೇ ರೀತಿ ಹಿಂದೆ ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ ಫ್ರೀ ಸಿಮ್ ಕಾರ್ಡ್ ಅಂತ ಕೊಡ್ತಾ ಇದ್ರು, ಲೈಫ್ ಟೈಮ್ ಸಿಮ್ ಅಂತ ಹೇಳ್ಬಿಟ್ಟು. ಅದೇ ಇವಾಗ ಒಂದು ತಿಂಗಳಿಗೆ ಒಂದು ಸಿಮ್ ನಲ್ಲಿ ಯೂಸ್ ಮಾಡ್ಬೇಕಂದ್ರೆ 350 ರೂಪಾಯಿ ಕಟ್ಟಬೇಕು. ಜನಗಳಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಮತ್ತೆ ಅದೇ ರೀತಿ ಪೆಟ್ರೋಲ್ ಅಷ್ಟೇ, ಕಚ್ಚಾ ತೈಲ ಬೆಲೆ ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ ಒಂದು ಬ್ಯಾರಲ್ಗೆ 119 ರೂಪಾಯಿ ಇತ್ತು. ಅವತ್ತು ಪೆಟ್ರೋಲ್ ರೇಟು 65 ರೂಪಾಯಿ ಇತ್ತು ಸರ್ಕಾರದಲ್ಲಿ. ಆದ್ರೆ ಇವತ್ತು ಕಚ್ಚಾ ತೈಲದ ಬೆಲೆ ಕುಸಿತ ಕಂಡಿದೆ. ಕೇವಲ ಒಂದು ಬ್ಯಾರಲ್ಗೆ 65 ರೂಪಾಯಿ, ಆದ್ರೆ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದೆ. ಹಂಗಾಗಿ ಕೇಂದ್ರ ಸರ್ಕಾರದವರು ರೈತರನ್ನ, ಬಡವರನ್ನ ಎಲ್ಲರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. GST ಅಂತ ಹೇಳ್ತಾರೆ. GST ಎಲ್ಲ ದೋಚ್ಕೊಂಡು ನಮ್ಮ ದೇಶದಲ್ಲಿ ದೋಚ್ಕೊಂಡು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಇಡೀ GST ಕಟ್ಟೋದ್ರಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಆದ್ರೆ ನಾವು ಕಟ್ಟತಕ್ಕಂಥ GST ಅನ್ನೋ ಪಾಲನಲ್ಲಿ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ. ನಮಗೆ ಸರಿಯಾದ ಪಾಲನ ಕೊಟ್ಟಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸರಿಯಾಗ್ತದೆ. ಅದೇನ್ ಮಾಡ್ತಾರೆ ಕೇಂದ್ರ ಸರ್ಕಾರದ ಏನಪ್ಪಾ ಅಂದ್ರೆ, ಅವ್ರು ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆ ಮಲತಾಯಿ ಧೋರಣೆ ಮಾಡ್ತಾ ಇದ್ರೆ. ಬಿಜೆಪಿ ಸರ್ಕಾರ ಇರೋ ಕಡೆ ಅಂತ ರಾಜ್ಯಗಳಿಗೆ ಜಾಸ್ತಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಹಣವನ್ನು ಅವ್ರಿಗೆ ಏನು ಬರಬೇಕಾಯ್ತು GST ಪಾಲ್ನಲ್ಲಿ ಅದನ್ನ ಕಡಿಮೆ ಕೊಟ್ಟು ರಾಜ್ಯದ ಅಭಿವೃದ್ಧಿ ಕುಂಠಿತ ಮಾಡಿದ್ದಾರೆ. ಹಂಗಾಗಿ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮೆಲ್ಲ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇದನ್ನ ಖಂಡಿಸಿ ಈ ಪ್ರತಿಭಟನೆಯನ್ನ ಮಾಡಿದ್ದೇವೆ.